ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಸಿದ್ದರಾಮಯ್ಯಗೆ ಬೇಕು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಳಪೆ ಬೀಜ ವಿತರಣೆ ಬೇಕು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಳಪೆ ಬೀಜ ವಿತರಣೆ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಸಿದ್ದರಾಮಯ್ಯಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಮುಖ್ಯಮಂತ್ರಿಗೆ ಕಳಪೆ ಬೀಜ ವಿತರಣೆ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಳಪೆ ಬೀಜ ವಿತರಣೆ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಬೇಕೇ
ನಕಲಿ ಬೀಜ ವಿತರಣೆ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ, ನಕಲಿ ಬೀಜ ವಿತರಣೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ನಕಲಿ ಬೀಜ ವಿತರಣೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು. ಮುಖ್ಯಮಂತ್ರಿಗೆ ನಡೆಯವರಿಗೆ ರೈತರ ಹೋರಾಟಕ್ಕೆ ಕಳಪೆ ಬೀಜ ವಿತರಣೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಕಿಸಾನ್ ಮೋರ್ಚಾಕ್ಕೆ ರೈತ ವಿರೋಧಿ ಭ್ರಷ್ಟ ಸರ್ಕಾರಕ್ಕೆ ಕಳಪೆ ಬೀಜ ವಿತರಣೆ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ರೈತ ವಿರೋಧಿ ಸಿದ್ದರಾಮಯ್ಯಗೆ ಕಳಪೆ ಬೀಜ ವಿತರಣೆ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ ಗೌರವಾನ್ವಿತ ಮಾನ್ಯ ಲೋಕಾಯುಕ್ತರು ಈ ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಂಕಷ್ಟಕ್ಕೊಳಗಾದಂಥ ಅನೇಕ ಜನ ರೈತರು ಅವರಿಗೆ ಮನವಿ ಮಾಡಿದರು. ಈ ರೀತಿ ಜಿಲ್ಲೆಯಲ್ಲಿ ಕಳಪೆ ತೊಗರೆ ಬೀಜವನ್ನು ಸಪ್ಲೈ ಮಾಡಿದರ ಪರಿಣಾಮವಾಗಿ ಸುಮಾರು 4 ರಿಂದ 5 ಸಾವಿರ ಕೋಟಿ ಬೆಳೆ ನಷ್ಟ ಆಗಿದೆ. ಯಾರು ಕಳಪೆ ಬೀಜ ಸಪ್ಲೈ ಮಾಡಿದ ಏಜೆನ್ಸಿಗಳಿದ್ದಾರೆ, ಸುಮಾರು 70 ರಿಂದ 80 ಏಜೆನ್ಸಿಗಳು ಈ ಜಿಲ್ಲೆಯಲ್ಲಿವೆ. ಅವರೆಲ್ಲರೂ ಕೂಡ ಬೀಜ ನಿಗಮದ ಮುಖಾಂತರ ತೊಗರಿ ಬೀಜವನ್ನು ಸಪ್ಲೈ ಮಾಡಿದ್ದಾರೆ. ತೊಗರಿ ಬೀಜ ಸಪ್ಲೈ ಮಾಡ್ಬೇಕು, ಉತ್ಪಾದನೆ ಮಾಡಬೇಕಾಗಿದ್ರೆ ಅವ್ರು ಮೊದಲೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ. ಯಾವ್ಯಾವ ಹೊಲದಾಗ ತೊಗರಿ ಬೀಜ ನಾವು ಬೆಳೆಯಕತ್ತೀವಿ ಅಂತ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ. ಸರ್ವೆ ನಂಬರ್ ಸಮೇತ ಕೊಡ್ತಾರೆ. ಅದನ್ನು JD ಅವ್ರು ಹೋಗಿ ವಿಸಿಟ್ ಮಾಡಬೇಕಾಗುತ್ತೆ, ವಿಜಿಲೆನ್ಸ್ ಅವ್ರು ವಿಸಿಟ್ ಮಾಡಬೇಕಾಗುತ್ತೆ. ಅದಕ್ಕೆ ಸೂಕ್ಷ್ಮ ಪೌಷ್ಟಿಕಾಂಶಗಳನ್ನು ಹಾಕಿ ಆ ಬೀಜಗಳನ್ನು ಬೆಳೆಸಿ ಅದು ಸರ್ಟಿಫೈ ಆದಮೇಲೆ ಅದನ್ನು ನೀವು ರೈತರಿಗೆ ವಿತರಣೆ ಮಾಡಬೇಕಾಗ್ತದೆ. ಅದನ್ನು ಯಾವುದನ್ನು ಮಾಡಿಲ್ಲ. ಭ್ರಷ್ಟ ಅಧಿಕಾರಿಗಳು ಮತ್ತು ಕೃಷಿ ಸಚಿವರು ಮತ್ತು ಕಮಿಷನರ್ ಮತ್ತು ಬೀಜ ನಿಗಮದ ಅಧಿಕಾರಿಗಳು ಇವರೆಲ್ಲರೂ ಕೂಡ ಶಾಮೀಲಾಗಿ ಇವತ್ತು ಏನು ದಾಲ್ ಮಿಲ್ಗಳಿಗೇನು ಸಪ್ಲೈ ಆಗ್ತಲ್ಲ, ಆ ದಾಲ್ ಮಿಲ್ಗೆ ಸಪ್ಲೈ ಆಗಿರ್ತಕ್ಕಂಥ ಏನು ತೊಗರಿನ ಚಾಡಿ ಹಿಡಿದು ಅದ್ರಾಗ ಸಣ್ಣ ಕಾಳು ತೆಗೆದು ಅದಕ್ಕೆ ಮಿಲಾಚಿನ ಪುಡಿ ಮಿಕ್ಸ್ ಮಾಡಿ ರೈತರಿಗೆ ಇವತ್ತು ಕಳಪೆ ಬೀಜಗಳನ್ನು ಸಬ್ ಸ್ಟ್ಯಾಂಡರ್ಡ್ ಸೀಡ್ಸನ್ನು ಇವತ್ತು ರೈತರಿಗೆಲ್ಲರೂ ಕೂಡ ಸಪ್ಲೈ ಮಾಡೋದ್ರಿಂದ ಎಂಟೈರ್ ಬಿಜಾಪುರ ಜಿಲ್ಲೆಯಲ್ಲಿ 5,38,000 ಹೆಕ್ಟೇರ್ ಪ್ರದೇಶದಲ್ಲಿ ಏನು ನಮ್ಮ ರೈತರು ತೊಗರೆ ಬೆಳೆದಿದ್ರು 100ಕ್ಕೆ 80% ಸಂಪೂರ್ಣ ನಾಶ ಆಗಿದೆ. 80% ಬೆಳೆ ನಷ್ಟ ಆಗಿದೆ. ಆದರೆ ಇದಕ್ಕೆ ಅಧಿಕಾರಿಗಳು ಬೇರೆ ಸಬೂಬುಗಳನ್ನು ಹೇಳ್ತಾ ಇದ್ದಾರೆ. ತೇವಾಂಶದ ಕೊರತೆಯಿಂದ ಆಗಿದೆ ಅಂತ ಹೇಳ್ತಾರೆ. ಹೋದ ವರ್ಷ ಈ ವರ್ಷಕ್ಕಿಂತ ಕಮ್ಮಿ ಮಳೆ ಆಗಿತ್ತು, ಚೆನ್ನಾಗಿ ಬಂದಿದೆ. ತೇವಾಂಶ ಕೊರತೆ ಆಗಿದ್ದರೆ ಗಿಡ ತಲೆ ಹತ್ತಿರಕ್ಕೆ ಬೆಳೆಯಂಗಿಲ್ಲ ರೀ. ಇದನ್ನು ಅಧಿಕಾರಿಗಳು ಯಾರು ಏನೋ ಕಿವಿನಲ್ಲಿ ಹೂ ಇಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇದು ಹೇಳ್ತಾರೆ ಅವರು ಮಂಜು ಬಿದ್ದು ಹಾಳಾಗೋಗೈತೆ. ಮಂಜು ಬಿದ್ದಿದ್ರೆ ಮಂಜಿಗೆ ಮೊದಲು ಎಫೆಕ್ಟ್ ಆಗೋ ಏನೋ ಬೆಳೆಗಳು ಅಂದರೆ ಅದು ತೋಟಗಾರಿಕೆ ಬೆಳೆ, ಅದರಲ್ಲಿ ವಿಶೇಷವಾಗಿ ದ್ರಾಕ್ಷಿ ಬೆಳೆ. ನಮ್ಮಲ್ಲಿ ದ್ರಾಕ್ಷಿ ಬೆಳೆ ಚೆನ್ನಾಗಿದೆ. ಬೇಕಿದ್ದ ದ್ರಾಕ್ಷಿ ಬೆಳೆಗಾರ ಇಲ್ಲಿ ಭಾಳ ಜನ ಬಂದಾರ, ಅವ್ರನ್ನೆಲ್ಲರೂ ಕೂಡ ನೀವು ಇಂಟರ್ವ್ಯೂ ಮಾಡಿದ್ರೆ ಗೊತ್ತಾಗುತ್ತೆ. ಮೂರನೇದು ಏನು ಹೇಳ್ತಾರಪ್ಪ ಅಂತಂದ್ರೆ ಅವರು ಮೂರನೇ ಏನು ಹೇಳ್ತಾರಂದ್ರೆ ನಮ್ಮ ರೈತರು ಬಿತ್ತಾಕ್ ಬಂದಿಲ್ಲ ಅಂತ ಹತ್ತಿರ ಬಿತ್ತಿಬಿಟ್ರಂಥವ್ರು ಬೀಜ. 70-80 ವರ್ಷದಿಂದ ತಾತ ಮುತ್ತಾಲದಿಂದ ರೈತಾಕಿ ಮಾಡ್ಕೊಂಡು ಬಂದಿರ್ತಕ್ಕಂಥನು ಇವರು ಎಸಿ ರೂಮ್ನಾಗ ಕೂತವ್ರು ಭಾಳ ಶಾಣ್ಯರಾಗ್ಬಿಟ್ಟಾರೆ. ಆಮೇಲೆ ಹೇಳ್ತಾರೆ ಅದಕ್ಕೆ ಗಾಳಿ ಬೆಳಕಿದ್ದಿಲ್ಲ, ಗಾಳಿ ಬೆಳಕು ಸಿಕ್ಕಿಲ್ಲ. ಸ್ವಾಮಿ, ಗಾಳಿ ಬೆಳಕು ಮ್ಯಾಲೆ ಬರ್ತೈತಿ, ತೊಗರಿ ಕಾಯಿ ಮ್ಯಾಲೆ ಹಾಕ್ಕವು, ಹೂವು ಮ್ಯಾಲೆ ಹಾಕ್ಕವು, ಏನು ಹೂವು ಬಡ್ಡೆಗೆ ಆಗೋದಿಲ್ಲ.
ಕಾಯಿ ಬಡ್ಡೆಗಾಗೋದಿಲ್ಲ. ತೊಗರಿಕಾಯಿ ಮ್ಯಾಲ್ಗಡೆ ಬಿಸಿಲು ಗಾಳಿ ಚೆನ್ನಾಗಿ ಬೀಳ್ತದೆ. ಅದನ್ನು ಈ ರೀತಿ ರೈತರಿಗೆ ಮತ್ತು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಾವೇನು ಡಿಮ್ಯಾಂಡ್ ಮಾಡಿದ್ದೀವಿ ಅವ್ರಿಗೆ, ಮೊದಲು ಕಂಪ್ಲೀಟ್ ಸರ್ವೆ ಮಾಡಿ, ಹೊಲಗಳಿಗೆ ಹೋಗಿ ರೈತರು ಹೊಲಕ್ಕೆ ಹೋಗಿ ಸರ್ವೆ ಮಾಡಿರಿ, ಯಾಕೆ ನಷ್ಟ ಆಗೈತೆ ಅನ್ನೋದ್ರ ಬಗ್ಗೆ ತನಿಖೆ ಆಗಲಿ. ಬೀಜ ಏಜೆನ್ಸಿಗಳು ನಿಮ್ಗೇನು ಬೀಜ ಸಪ್ಲೈ ಮಾಡ್ರೆ ಯಾವ ಹೊಲ್ದಾಗ ಬೀಜ ಬೆಳೆದಾರ ಅಂತ ಹೊಲಕ್ಕೆ ಹೋಗ್ರಿ, ಅಲ್ಲಿ ಹೋಗಿ ತನಿಖೆ ಮಾಡ್ರಿ, ಗೊತ್ತಾಗುತ್ತೆ ಇವ್ರು ಹುಳುಕೇನು ಹೊರಗೆ ಬರ್ತದೆ ಅಂತಕ್ಕಂಥದ್ದು ನಾವು ಹೇಳಿದ್ರು ಕೂಡ ಇವತ್ತಿನವರೆಗೆ ಜಿಲ್ಲಾಧಿಕಾರಿ ಆಗಲಿ JD ಆಗಲಿ ಮಾಡ್ತಾ ಇಲ್ಲ. ಕೃಷಿ ಸಚಿವರಿಗೆ ಪತ್ರ ಬರೆದಿದ್ದೇವೆ, ಎಲ್ರಿಗೂ ಪತ್ರ ಬರೆದಿದ್ದೇವೆ, ಯಾರೂ ಕೂಡ ಇದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಅನಿವಾರ್ಯವಾಗಿ ಇವತ್ತು ಸುಮಾರು ಒಂದು 100 ಜನ ರೈತ ಪ್ರತಿನಿಧಿಗಳು ಇಲ್ಲಿ ಬಂದಿರತಕ್ಕಂಥವ್ರೆಲ್ಲರೂ ಕೂಡ ಪ್ರತಿ ಊರಿಂದ ಒಬ್ಬೊಬ್ಬರು ಬಂದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಸುಮಾರು 5 ಜನ ಇದ್ದಾರೆ. 5 ಜಿಲ್ಲಾ ಪಂಚಾಯತಿ ಕ್ಷೇತ್ರವನ್ನು ಪ್ರತಿನಿಧಿಸತಕ್ಕಂಥವ್ರು ಇದ್ದಾರೆ. ಆಯಾ ಹಳ್ಳಿಗಳಲ್ಲಿರ್ತಕ್ಕಂಥ ರೈತ ಪ್ರತಿನಿಧಿಗಳು ಊರಿಗೆ ಒಬ್ಬೊಬ್ಬರನ್ನ ಕರ್ಕೊಂಡು ಬಂದಾಗಿದೆ. ಈ ರೀತಿಯಾಗಿ ಅವ್ರ ದಾಖಲಾತಿಗಳ ಸಮೇತ ಯಾವ್ಯಾವ ಊರಿಗೆ ಏನು ನಷ್ಟ ಆಗಿದೆ ಅಂತೇಳಿ ರೈತರದ್ದು ವಿತ್ ಹಾಕ್ಬಿಟ್ಟು ಅವರು ಉತಾರೆ ಹಚ್ಚಿ ಇವತ್ತು ಲೋಕಾಯುಕ್ತ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ SP ಅವರಲ್ಲಿ ಇದನ್ನು ನಾವು ಕೇಸ್ ಮಾಡ್ತಾ ಇದ್ದೇವೆ. ಮಾನ್ಯ ಕೃಷಿ ಸಚಿವ ಚಲುವರಾಯ ಸ್ವಾಮಿ ಅವ್ರನ್ನ ಕೂಡಲೇ ಬಂಧಿಸಬೇಕು, ಕೂಡಲೇ ತನಿಖೆಗೆ ಒಳಪಡಿಸಬೇಕು. ಅದೇ ರೀತಿಯಾಗಿ ಏನು ಬೀಜ ನಿಗಮದ ಅಧಿಕಾರಿಗಳಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕು. ಅದೇ ರೀತಿಯಾಗಿ ಕಮಿಷನರ್ ಮತ್ತು JD ಮತ್ತು DC ಇವರೆಲ್ಲರನ್ನು ಕೂಡ ಕೂಡಲೇ ತನಿಖೆಗೊಳಿಸಬೇಕು. ಮತ್ತು ಇಲ್ಲೇನು 80 ಏಜೆನ್ಸಿಗಳದಾವಲ್ಲ, ಅದು ಬೀಜ ನಿಗಮದ ಮುಖಾಂತರ ಮಾಡ್ಯಾರಲ್ಲ, ಅವರೆಲ್ಲರೂ ಎಲ್ಲೆಲ್ಲಿ ಬೀಜ ಬೆಳೆದಾರ ಹೊಲಕ್ಕೆ ಹೋಗಿ ತನಿಖೆ ಆಗಬೇಕು. ಯಾರು ಕಳಪೆ ಬೀಜ ಸಪ್ಲೈ ಮಾಡ್ಯಾರ ಅವರೆಲ್ಲರನ್ನು ಕೂಡ ಕೂಡಲೇ ಬಂಧಿಸಿ ಜೈಲಿಗೆ ಹಾಕಬೇಕು. ಮತ್ತು ಸುಮಾರು 4 ರಿಂದ 5 ಸಾವಿರ ಕೋಟಿ ಏನು ನಷ್ಟ ಆಗಿದೆ, 5,000 ಕೋಟಿ ನಷ್ಟವನ್ನು ಸರ್ಕಾರ ಇವತ್ತು ಪರಿಹಾರ ರೂಪದಲ್ಲಿ ರೈತರಿಗೆ ಕೊಡಬೇಕು ಅಂತ ಹೇಳಿ ಇವತ್ತೇನು ಅಧಿಕೃತವಾಗಿ ಏನು ಲೋಕಾಯುಕ್ತರಲ್ಲಿ ಪ್ರತಿ ಊರಿನಿಂದ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ. ಪ್ರತಿ ಊರಿನಿಂದ ಒಂದೊಂದು ಜನಪ್ರತಿನಿಧಿ, ನಮ್ಮ ರೈತ ಪ್ರತಿನಿಧಿ ಬಂದು ಎಲ್ಲ ರೈತರ ಪರವಾಗಿ ಕೇಸ್ ಕೊಡ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ. ಎಂಟೈರ್ ಈ ಜಿಲ್ಲೆಯ 650 ಹಳ್ಳಿಯ ರೈತರು ಕೂಡ ಈ ರೀತಿ ಕೇಸ್ಗಳನ್ನು ದಾಖಲೆ ಮಾಡ್ತಕ್ಕಂಥ ಕೆಲಸ ಇವತ್ತಿನಿಂದ ಪ್ರಾರಂಭ ಮಾಡ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ. ಅಧಿವೇಶನ ನಡೀತಾ ಇದೆ, ಆದರೆ ಅಧಿವೇಶನದಲ್ಲಿ ಈ ವಿಷಯ ಗಂಭೀರವಾಗಿ ಯಾವ ರೀತಿ ಈ ರೈತರ ನೆರವಿಗೆ ಎತ್ತಿ ತೋರಿಸ್ತೀರಿ ಅನ್ನೋದ್ರ ಮೇಲೆ ತಮ್ಮದು ಕೂಡ ಜವಾಬ್ದಾರಿ ಇದೆ. ನಾನು ಈ ಜಿಲ್ಲೆಯ ಮಾಧ್ಯಮದ ಬಂಧುಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ. ನೋಡಿ, ನಮ್ಮ ರೈತ ಬಡವ, ಅವನು ಸಂಘಟನೆ ಇಲ್ಲ, ಅವನು ಬಿಜಾಪುರಕ್ಕೆ ಬಂದು ಇಲ್ಲಿ ಸಂಘಟನೆ ಮಾಡಿ ಹೋರಾಟ ಮಾಡ್ತಕ್ಕಂಥ ಶಕ್ತಿ ಅವನಿಗಿಲ್ಲ. ಅದಕ್ಕೆ ಆ ರೈತರ ಪರವಾಗಿ ಒಬ್ಬೊಬ್ಬ ಪ್ರತಿನಿಧಿಗಳು ಬಂದ್ದಾರೆ, ಅವರು ಇಡೀ ಊರಿಂದ ಬಂದ್ದಾರೆ ಅಂತಕ್ಕಂಥ ಭಾವನೆಯಿಂದ ನೀವು ಇದನ್ನು ಹೆಚ್ಚು ಇದಕ್ಕೆ ನಾನೆಲ್ಲ ರೈತರ ಪರವಾಗಿ, ಜಿಲ್ಲೆಯ ರೈತರ ಪರವಾಗಿ ತಮ್ಮಲ್ಲಿ ಕೂಡ ಕಳಕಳಿ ವಿನಂತಿ ಮಾಡ್ತೇನೆ. ಈಗ ಇವತ್ತಿನಿಂದ ಈಗ ಸಾಯಂಕಾಲದವರೆಗೆ ಇಲ್ಲಿ ಶಾಂತಿಯುತವಾಗಿ ಪಾಳೆ ಮೇಲೆ ನಿಂತ್ಕೊಂಡು ನಮ್ಮೆಲ್ಲ ರೈತ ಪ್ರತಿನಿಧಿಗಳು ಕೇಸ್ಗಳನ್ನು ಮಾಡ್ತಾರೆ. ಅದಾದ ನಂತರ ನಾಳೆನೂ ಕೂಡ ಇದು ನಿರಂತರ ಪ್ರಾರಂಭ ಇರ್ತದೆ. ನಾನು ಇದನ್ನು ಒಂದೇ ಹಂತ ಅವರಿಗೆ ಮನವಿ ಕೊಡೋರಿದ್ದಾರೆ. ಯಾವ ಭ್ರಷ್ಟ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕೃಷಿ ಸಚಿವರು ಮಾಡ್ತಾ ಇದ್ದಾರೆ, ಯಾವ ಈ ಏಜೆನ್ಸಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕೃಷಿ ಸಚಿವರು ಮಾಡ್ತಾ ಇದ್ದಾರೆ. ನಾನು ಬೀಜದಲ್ಲಿ ಬರ್ತಕ್ಕಂಥ 100 ಕೋಟಿ ಏನು ಲಂಚದ ವ್ಯವಹಾರ ನಡೀತಾ ಇದೆ, ಇದು ಕೃಷಿ ಸಚಿವರಿಗೂ ಕಮಿಷನ್ ಹೋಗ್ತಾ ಇದೆ. ಇದು ಕಮಿಷನರ್ಗೆ, ಅಗ್ರಿಕಲ್ಚರ್ ಕಮಿಷನರು ಇದರಲ್ಲಿ ಕಮಿಷನ್ ತಿಂತಾ ಇದ್ದಾರೆ. JD ಇದಕ್ಕೆ ಮೂಲ ಕಾರಣವಾಗಿರಬೇಕಾಗಿದ್ದರೆ ನಾವು ಗವರ್ನರ್ ಹತ್ರ ಕೂಡ ನಾವು ಅಪೀಲ್ ಮಾಡೋರಿದ್ದೇವೆ. ಎಲ್ಲ ರೈತರು ಸೇರಿ ಗವರ್ನರ್ ಹತ್ರ ಕೂಡ ಅಪೀಲ್ ಮಾಡೋರಿದ್ದೇವೆ. ಗವರ್ನರ್ ಸಮಯ ಕೊಟ್ಟರೆ ಈ ಪ್ರತಿನಿಧಿಗಳು ಕೂಡ ಗವರ್ನರ್ಗೆ ಹೋಗಿ ನಾವು ಮನವಿ ಕೊಡ್ತೇವೆ. ಇವೆಲ್ಲರ ಮೇಲೆ ಕ್ರಿಮಿನಲ್ ಕೇಸನ್ನು ಮೊಕದ್ದಮೆಯನ್ನು ದಾಖಲು ಮಾಡಬೇಕು. ಅನಿವಾರ್ಯ ಬಂದರೆ ಈ ಒಂದು ಕಳಪೆ ಬೀಜ ಸಪ್ಲೈ ಮಾಡಿದಂಥ ಏನು ಮಾಫಿಯಾ ಏನಿದೆ, ಈ ಮಾಫಿಯಾ ನಾವು ಮಾಡೋರಿದ್ದೇವೆ. ಶೀಘ್ರವೇ ನಾವು ರಾಜ್ಯಪಾಲರಿಗೆ ಏನು ಮನವಿ ಮಾಡ್ಕೊಳ್ತಾ ಇದ್ದೇವೆ, ಅವ್ರ ಅಪಾಯಿಂಟ್ಮೆಂಟ್ ಕೊಟ್ಟರೆ ಊರಿಂದ ಒಬ್ಬೊಬ್ಬ ಪ್ರತಿನಿಧಿ, ಒಂದು ರೈತ ಪ್ರತಿನಿಧಿ ಹೋಗಿ ಅಲ್ಲಿ ಕೂಡ ಕೇಸ್ ಮಾಡ್ತಕ್ಕಂಥ ಕೆಲಸ ಅವರು ಒಂದು ಒಪ್ಪಿಗೆ ಕೊಟ್ಟು ಸರ್ಕಾರ
ಸಪ್ಲೈ ಮಾಡಿದ ಪರಿಣಾಮವಾಗಿ ಸಬ್ ಸ್ಟ್ಯಾಂಡರ್ಡ್ಸ್ ಬೀಜ ಇರೋದ್ರಿಂದ ಸಂಪೂರ್ಣವಾಗಿ 180% ತೊಗರಿ ಬೆಳೆ ಸಂಪೂರ್ಣ ನಷ್ಟ ಆಗಿದೆ. ಆ ನಷ್ಟ ಆಗಿದ್ದರೂ ವಾಸ್ತವಿಕ ಸ್ಥಿತಿಯ ಸರ್ವೆ ಮಾಡಬೇಕು ಮತ್ತು ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ಮತ್ತು ಕಳಪೆ ಬೀಜ ಸಪ್ಲೈ ಮಾಡಿದ್ರೆ ಏಜೆನ್ಸಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕಬೇಕಂತ ನಾವು ಈಗಾಗಲೇ 1 ವಾರದಿಂದ ವಿವಿಧ ರೈತಪರ ಸಂಘಟನೆಗಳು ನಾವೆಲ್ಲರೂ ಸೇರಿ ಹೋರಾಟ ಮಾಡ್ತಾ ಇದ್ರು ಕೂಡ ಈ ಜಿಲ್ಲಾಧಿಕಾರಿ ಆಗಲಿ ಜೆಡಿ ಆಗಲಿ ಮತ್ತು ಕೃಷಿ ಸಚಿವರು ಇದ್ರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಂಡಿಲ್ಲ. ಕೋರ್ಟ್ನಪ್ಪ ಹೇಳ್ತಾ ಇದ್ದಾರೆ. ಈಗಾಗಲೇ 2ನೇ ತಾರೀಕು ಲೋಕಾಯುಕ್ತರು ಈ ಜಿಲ್ಲೆಯಲ್ಲಿ ಸಭೆ ಮಾಡಿದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗೆ ಮತ್ತು ಜೆಡಿಗೆ ಡೈರೆಕ್ಷನ್ ಕೊಟ್ಟಿದ್ರು. ತಕ್ಷಣ ಇದ್ರ ಸಮಗ್ರ ತನಿಖೆ ಮಾಡಿ ರೈತರಿಗೆ ಪರಿಹಾರ ಕೊಡುವಂತ ರೀತಿಯಲ್ಲಿ ಅನುಕೂಲ ಮಾಡಿಕೊಡಿ ಅಂತಕ್ಕಂಥ ಸಲಹೆ ಕೊಟ್ಟಿದ್ರು ಕೂಡ ಇಲ್ಲಿವರೆಗೆ ಯಾವುದೇ ಕ್ರಮ ಆಗಿಲ್ಲ. ಅದಕ್ಕೋಸ್ಕರ ಇವತ್ತು ಕಾನೂನಿನ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ ಬಂದಿರತಕ್ಕಂಥ ಸುಮಾರು 100 ಹಳ್ಳಿಗಳಿಂದ 10,000 ಜನ ರೈತರ ಪರವಾಗಿ 100 ಜನ ರೈತ ಪ್ರತಿನಿಧಿಗಳು ಲೋಕಾಯುಕ್ತದಲ್ಲಿ ಅಧಿಕೃತವಾಗಿ ಕೇಸ್ಗಳನ್ನ ದಾಖಲೆ ಮಾಡತಕ್ಕಂಥ ಕೆಲಸ ಇವತ್ತಿನಿಂದ ಪ್ರಾರಂಭ ಆಗಿದೆ. ಇದು ಎಂಟೈರ್ ಯಾರ್ಯಾರಿಗೆ ನಷ್ಟ ಆಗಿದೆ ರೈತರು ಸಂಪೂರ್ಣವಾಗಿ ಇಲ್ಲಿ ಲೋಕಾಯುಕ್ತದಲ್ಲಿ ದಾಖಲೆ ಮಾಡತಕ್ಕಂಥ ಕೇಸ್ಗಳನ್ನು ದಾಖಲೆ ಮಾಡತಕ್ಕಂಥ ಕೆಲಸ ನಡೀತದೆ. ನಾವು ಕೇಸ್ಗಳು ಕೃಷಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ನಮ್ಮ ಏನು ರೈತರು ಕೇಸ್ಗಳನ್ನ ದಾಖಲೆ ಮಾಡ್ತಾ ಇದ್ದೇವೆ. ಅಗ್ರಿಕಲ್ಚರ್ ಕಮಿಷನರ್ ವಿರುದ್ಧ, ಸೆಕ್ರೆಟರಿ ವಿರುದ್ಧ, ಡಿಸಿ ವಿರುದ್ಧ, ಜೆಡಿ ವಿರುದ್ಧ ಇವರೆಲ್ಲರೂ ಕೂಡ ಶಾಮೀಲಾಗಿ ಇವತ್ತೇನು ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಕಳಪೆ ಬೀಜ ಸಪ್ಲೈ ಮಾಡಿದಂತ ಏಜೆನ್ಸಿಗಳನ್ನ ರಕ್ಷಣೆ ಮಾಡಕ್ಕೆ ನಿಂತಿದ್ದಾರೆ. ಅವ್ರ ವಿರುದ್ಧ ಕ್ರಮ ಆಗಬೇಕು. ಅವ್ರನ್ನ ಕೂಡಲೇ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿಯನ್ನ ಕೂಡಲೇ ಬಂಧಿಸಬೇಕು ಅಂತಕ್ಕಂಥ ಆಗ್ರಹವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇದಕ್ಕೂ ಕೂಡ ಬಗ್ಗದೆ ಹೋದ್ರೆ ನಾವು ಸೋಮವಾರ ಗವರ್ನರ್ಗೆ ಪತ್ರ ಬರೆದು ನಾವು ಮನವಿ ಮಾಡ್ತಾ ಇದ್ದೇವೆ. ಕೃಷಿ ಸಚಿವರ ಮೇಲೆ ಮತ್ತು ಸಂಬಂಧಪಟ್ಟ ಕೃಷಿ ಇಲಾಖೆ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸನ್ನ ದಾಖಲೆ ಮಾಡೋದಕ್ಕೆ ನಾವು ಗವರ್ನರ್ ಹತ್ರ ವಿನಂತಿ ಮಾಡೋರಿದ್ದೇವೆ. ಅವ್ರು ಪರ್ಮಿಷನ್ ಕೊಟ್ರೆ ನಾವು ಒಂದೊಂದು ಜಿಲ್ಲೆಯಿಂದ ಒಬ್ಬ ರೈತರು ಸುಮಾರು 650 ಜನ ರೈತ ಪ್ರತಿನಿಧಿಗಳು ಅವ್ರು ಖುದ್ದಾಗಿ ಭೇಟಿಯಾಗಿ ನಮಗಾಗಿರ್ತಕ್ಕಂಥ ನಷ್ಟವನ್ನು ಅವ್ರಿಗೆ ಹೇಳ್ತಕ್ಕಂಥ ಕೆಲಸನೂ ಕೂಡ ನಾವು ಮಾಡೋರಿದ್ದೇವೆ. ಇವತ್ತಿನಿಂದ ಇದು ಪ್ರಾರಂಭ ಆಗ್ತದೆ. ಇವತ್ತು ಸುಮಾರು 100 ಹಳ್ಳಿಗಳಿಂದ ಪ್ರತಿ ಹಳ್ಳಿಯಿಂದ ಒಂದೊಂದು ಬಿಜಾಪುರ ಜಿಲ್ಲೆಯಲ್ಲಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಿಂದ ಕಳಪೆ ಮಟ್ಟದ ತೊಗರಿ ಬೀಜ ಸರಬರಾಜು ಮಾಡಿದ್ರಿಂದ ಬಿಜಾಪುರ ಜಿಲ್ಲೆಯ 80% ರೈತರ ತೊಗರಿ ಬೆಳೆ ಹಾನಿಯಾಗ್ಯದ. ಇದ್ರ ಕುರಿತು ನಮ್ಮ ಬಿಜೆಪಿಯ ರೈತ ಜಿಲ್ಲಾ ರಾಜ್ಯಾಧ್ಯಕ್ಷರಾದಂಥ ಎಸ್ ಪಾಲ್ ನಡಳ್ಳಿ ಅವರ ನೇತೃತ್ವದಲ್ಲಿ ಬಿಜಾಪುರ ಜಿಲ್ಲೆಯ ನಾನು ಭಾರತೀಯ ಜನತಾ ಪಕ್ಷದ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷನಾಗಿ ಗುರುಲಿಂಗಪ್ಪ ಅಂಗಡಿ ಜೊತೆಗೆ ನಮ್ಮ ರಾಜಶೇಖರ್ ಡೊಳ್ಳಿ ಅವರು ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು, ಇದೇ ರೀತಿ DG ಬಿರಾದರ್ ಭಾರತ ಸೆಷನ್ ಅಧ್ಯಕ್ಷರು, ಇವರೆಲ್ಲರ ಒಂದು ಹಲವಾರು ನಾಯಕರ ನೇತೃತ್ವದಲ್ಲಿ ಇವತ್ತು ತೊಗರಿ ಬೆಳೆ ರೈತರಿಗೆ ಪರಿಹಾರ ಕೊಡಿಸಬೇಕು ಅಂತ ಸತತ 15 ದಿವಸದಿಂದ ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ಮುದ್ದೆ ಬೆಳೆದ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿ ಕೃಷಿ ಇಲಾಖೆಗೆ ಮನವಿ ಸಲ್ಲಿಸಲಾಗಿದೆ. ಸಿಂದಗಿಯಲ್ಲಿ ಮನವಿ ಸಲ್ಲಿಸಲಾಗಿದೆ. ತಾಳಿಕೋಟೆ ದೊಡ್ಡ ಪ್ರಮಾಣದಲ್ಲಿ ಕೂಡ ಹೋರಾಟ ಆಯಿತು. ಒಟ್ಟಾಗಿ ನಮ್ಮ ಉದ್ದೇಶ ಈ ತೊಗರಿ ಬೆಳೆ ಹಾನಿಗೊಳಗಾದಂಥ ರೈತರ ಒಂದು ಯಾದಿಯನ್ನು ಮಾಡಿ ಸರ್ವೆ ಮಾಡಿ ಸರ್ಕಾರಕ್ಕೆ ಒಪ್ಪಿಸಿದ ತೆಸಿಂದ ಸತತ 15 ದಿವಸದ ಹೋರಾಟ ಮಾಡ್ತಾ ಇದ್ದೀವಿ. ಇನ್ನೂ ಸರ್ಕಾರ ಕಣ್ಣು ತೆಗಿತಾ ಇಲ್ಲ. ಅಂದರೆ ಒಟ್ಟಾಗಿ ಈ ಕಾಂಗ್ರೆಸ್ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟದೆ. ರೈತರ ಸಂಕಷ್ಟದಲ್ಲಿ ಭಾಗಿಯಾಕತ್ತಿಲ್ಲ. ಈ ಬಹಳ ದಿನಗಳು ನೋಡ್ತಾ ಇದ್ದೀವಿ. ಸರ್ಕಾರ ಯಾವಾಗ ಪ್ರಮಾಣ ವಚನ ಸ್ವೀಕರಿಸಿದ್ರು ಅವತ್ತಿನಿಂದ ಇಲ್ಲಿವರೆಗೆ ರೈತ ವಿರೋಧಿ ಕೆಲಸ ಮಾಡಕತ್ತಾ ಇದ್ದೀವಿ. ರೈತರಿಗೆ ಯಾವ ಕಾಲಕ್ಕೂ ಸಹಾಯಕ್ಕೆ ಬರ್ತಾ ಇಲ್ಲ ಅಂತಕ್ಕಂಥ ಭಾಳ ನೋವಿನ ಸಂಗತಿಯನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಒಟ್ಟಾರೆ ಕೃಷಿ ಭಾಳಷ್ಟು ಇಲಾಖೆ ಅದಾವ ರಾಜ್ಯದಲ್ಲಿ, ಆದರೆ ಎಲ್ಲ ಇಲಾಖೆಗಳು ಏನು ನಡೀತದೆ ಗೊತ್ತಿಲ್ಲ. ಆದರೆ ಕೃಷಿ ಇಲಾಖೆ ಮಾತ್ರ ಭಾಳ ಸ್ವಚ್ಛ ಇದ್ರೆ ಇವತ್ತು ಜಗತ್ತು ಬದುಕ್ತೈತಿ. ಯಾಕಂದ್ರೆ ರೈತ ಬದುಕಿದ್ರೆ ಜಗತ್ತು ಬದುಕ್ತಂತಕ್ಕಂಥ ವಿಚಾರ ಇಟ್ಕೊಂಡು ಹೇಳೋದಾದ್ರೆ ರೈತ ಬದುಕಬೇಕಿಲ್ಲ. ರೈತ ಇಲ್ಲ ಅಂದ್ರೆ ಜಗತ್ತಿಲ್ಲ. ಅದಕ್ಕೆ ರೈತ ಬದುಕಬೇಕಂದ್ರೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೈತರಿಗೆ ಸಂಬಂಧಪಟ್ಟಂಥ ಇಲಾಖೆಗಳು ಸ್ವಲ್ಪ ಹೆಚ್ಚು ನಿಸ್ವಾರ್ಥ ಕೆಲಸ ಮಾಡ್ಬೇಕು. ಅದ ದುರ್ದೈವ ಇವತ್ತು ನಮ್ಮ ಕೃಷಿ ಮಂತ್ರಿ ಅವರು ಹೆಂಗಾಗ್ಯದ ಅಂದ್ರೆ ಈ ಇಲಾಖೆ ಅದು ಸರ್ಕಾರಿ ಇಲಾಖೆ ಆಗಿಲ್ಲ, ಕೃಷಿ ಮಂತ್ರಿಯ ಒಂದು ಅಂಗಡಿ ಆಗೈತಿ. ಕೃಷಿ ಮಂತ್ರಿಗೆ ಉದ್ಯೋಗ ಕೇಂದ್ರ ಆಗೈತಿ. ಇದು ಎಲ್ಲಿವರೆಗೆ ಕೃಷಿ ಮಂತ್ರಿ ಉದ್ಯೋಗ ಕೇಂದ್ರ ಅಥವಾ ಕೃಷಿ ಮಂತ್ರಿ ಅಂಗಡಿ ಆಗೋದು ಹೋಗೋ ಥರ ಎಂದು ಹೋಗೋದಿಲ್ವೋ ಅಲ್ಲಿವರೆಗೆ ರೈತರ ಬದುಕು ಉದ್ಧಾರ ಆಗೋದಿಲ್ಲ. ಇದು ಯಾವಾಗ ಕೃಷಿ ಇಲಾಖೆ ಮಂತ್ರಿ ನಿಸ್ವಾರ್ಥ ಸೇವೆ ಮಾಡಿ ರೈತರನ್ನ ಬದುಕಿಸಬೇಕು ಅಂತಕ್ಕಂಥ ಮನಸ್ಸು ಮಾಡ್ತಕ್ಕಂಥ ಕೃಷಿ ಮಂತ್ರಿ ಬೇಕು. ಅಂತ ವ್ಯಕ್ತಿತ್ವ ಈಗ ಇದ್ದಂಥ ಮಂತ್ರಿಗೆ ಇಲ್ಲ. ಇದು ಕೃಷಿ ಅಂಗಡಿ ಆಗೈತಿ.
ಇದಕ್ಕೆ ತಮ್ಮ ಮೂಲಕ ನಾನು ಇಚ್ಛೆ ಪಡ್ತೀನಿ, ಕೃಷಿ ಮಂತ್ರಿ ಅವರು ತೊಲಗಬೇಕು. ಅದ್ರ ಬದಲಾಗಿ ಬೇರೆ ಯಾರು ರೈತರ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಕೃಷಿ ಮಂತ್ರಿ ಆಗ್ಬೇಕಂತ ತಮ್ಮ ಮೂಲಕ ಒತ್ತಾಯ ಮಾಡಕ್ಕೆ ಇಚ್ಛೆ ಪಡ್ತೀನಿ. ಎಷ್ಟು ಜನರಿಗೆ ಇದು ಟೋಟಲಿ 80% ಈ ಬಿಜಾಪುರ ಜಿಲ್ಲೆ ರೈತರು ತೊಗರಿ ಬೆಳೆ ಒಳಗೆ ಇದೆ. ಟೋಟಲ್ 5 ಲಕ್ಷ ಮೇಲೆ ಇದು ಹೆಕ್ಟರ್ ರೈತರ ಬೆಳೆ ಹಾನಿ ಆಗಿದೆ.